ಯಾರ್ಯಾರೆಲ್ಲ ಇಡ್ಲಿ ತಿಂತೀರಾ? ಎಲ್ರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇದೆ. ಅದೇನು ಅಂತ ಅಂದರೆ, ಇಡ್ಲಿಯನ್ನು ತಿಂದರೆ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಬರುತ್ತೆ ಅಂತ ನಾನು ಹೇಳ್ತಿದ್ದೀನ? ನಾನಲ್ಲ. ಬದಲಾಗಿ ಆಹಾರ ಮತ್ತು ಗುಣಮಟ್ಟ ಇಲಾಖೆಯ ವರದಿಯ ಪ್ರಕಾರ ಇಡ್ಲಿಯನ್ನು ತಿಂದರೆ ಕ್ಯಾನ್ಸರ್ ಬರುತ್ತೆ. ಹಾಗಾದರೆ ಹೇಗೆ ಕ್ಯಾನ್ಸರ್ ಬರುತ್ತೆ? ಕಾರಣ ಆದರೂ ಏನು? ಎಂತಹ ಇಡ್ಲಿಯನ್ನು ತಿನ್ನಬಾರ್ದು? ಕೇವಲ ಹೋಟೆಲ್ನಲ್ಲಿ ಸಿಗುವಂತಹ ಇಡ್ಲಿಗಳಲ್ಲಿ ಮಾತ್ರ ಅಲ್ಲದೆ ಮನೇಲಿ ಕೂಡ ಈ ರೀತಿಯಾದಂತಹ ಇಡ್ಲಿಯನ್ನು ಮಾಡಿಕೊಂಡು ತಿಂದರೆ ಕ್ಯಾನ್ಸರ್ ಬರುತ್ತೆ. ಆ ತಪ್ಪು ಯಾವುದು? ನೋಡಿ ಸ್ನೇಹಿತರೆ, ನಾನು ವಿಡಿಯೋನ ಮಾಡ್ತಾ ಇರೋವಂಥದ್ದು ಏನಕ್ಕೆ ಅಂತ ಅಂದರೆ, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಉಪಯುಕ್ತ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂತ, ಎಷ್ಟು ಸಾಧ್ಯನೋ ಅಷ್ಟು ಜಾಗೃತಿಯನ್ನು ಮೂಡಿಸ್ಬೇಕು ಅಂತ. ಕೆಲವೊಬ್ಬರಿಗಂತೂ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ, ಆದರೆ ಒಂದಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಅವರಿಗೋಸ್ಕರ ಆದರೂ ಇದು ಉಪಯೋಗ ಆಗುತ್ತೆ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಯಾರು ಕೂಡ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಲೆ ವಿಡಿಯೋನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೇನೆ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಜನಪ್ರಿಯ ತಿಂಡಿ ಅಂತಾನೆ ಹೇಳಬಹುದು ಈ ಒಂದು ಇಡ್ಲಿಯನ್ನು. ಅಡುಗೆ ಪ್ರಿಯರಿಗಂತೂ ತುಂಬಾ ಬೇಗ ಆಗುವಂತಹ ಒಂದು ಆಹಾರ ಅದು ಇಡ್ಲಿ. ಮತ್ತು ಯಾವಾಗ ಕೂಡ ತಿಂದರೂ ಬೇಜಾರಾಗೋದಿಲ್ಲ ಅನಿಸುತ್ತೆ. ಇಡ್ಲಿಯ ಪ್ರಿಯರೇ ಜಾಸ್ತಿ ಇರ್ತಾರೆ. ಅಂಥವರು ಹೋಟೆಲ್ಗೆ ಹೋದರೂ ಕೂಡ ಇಡ್ಲಿಯನ್ನು ಆರ್ಡರ್ ಮಾಡ್ಕೊಳ್ತಾರೆ ಮತ್ತು ಬೀದಿ ಬದಿಯಲ್ಲೂ ಕೂಡ ತಗೊಂಡು ತಿಂತಾರೆ. ಆದರೆ ಮನೇಲೂ ಕೂಡ ಈ ರೀತಿಯಾಗಿ ಮಾಡ್ತಿರೋ ಅಂಥದ್ದು ಆಘಾತಕಾರಿ ವಿಷಯ ಅಂತಲೇ ಹೇಳಬಹುದು. ನೋಡಿ ಸ್ನೇಹಿತರೆ, ಆಹಾರ ಇಲಾಖೆ 500ಕ್ಕೂ ಹೆಚ್ಚಿನ ಮಾದರಿಯ ಇಡ್ಲಿಗಳನ್ನು ಪರೀಕ್ಷೆಗೆ ಒಳಪಡಿಸಿತು. ಅದರಲ್ಲಿ 400 ಮಾದರಿಯ ಇಡ್ಲಿಗಳ ಒಂದು ಅಂತಿಮ ನಿರ್ಧಾರ ಅನ್ನುವಂಥದ್ದು ಹೊರಗಡೆ ಬಿದ್ದಿದೆ. ಅದರೊಳಗಡೆ 35ಕ್ಕೂ ಹೆಚ್ಚು ಮಾದರಿಯ ಇಡ್ಲಿಗಳು ಕ್ಯಾನ್ಸರ್ ಕಾರಕ ಅನ್ನುವಂಥದ್ದು ತಿಳಿದು ಬಂದಿರೋವಂಥದ್ದು. ಹಾಗಾದರೆ ಯಾಕೆ ಈ ಒಂದು ಕ್ಯಾನ್ಸರ್ ಅನ್ನುವಂಥದ್ದು ಬರುತ್ತೆ ಇಡ್ಲಿಯನ್ನು ತಿಂದರೆ? ಇವಾಗ ನೋಡಿರ್ತೀರ, ಹೊರಗಡೆ ಬೀದಿ ಬದಿಯಲ್ಲಿ ಇಲ್ಲೆಲ್ಲ ಕೂಡ ನೋಡ್ತಾ ಇದ್ದರೆ ಹತ್ತಿ ಬಟ್ಟೆ ಮೇಲೆ ಇಡ್ಲಿಯನ್ನು ಮಾಡೋದು ಇರುತ್ತೆ. ಆದರೆ ಇವಾಗ ಏನು ಮಾಡ್ತಿರ್ತಾರೆ, ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ಪ್ಲಾಸ್ಟಿಕ್ ಮೇಲೆ ಇಡ್ಲಿಯನ್ನು ಮಾಡೋ ಅಂಥದ್ದು ಈ ಥರ ಮಾಡ್ತಾ ಇದ್ದಾರೆ. ಮನೇಲೂ ಕೂಡ ಈ ಥರ ಮಾಡ್ತಾ ಇರೋವಂಥವ್ರು ಜಾಸ್ತಿ ಆಗೋಗ್ತಾ ಇದ್ದಾರೆ. ಸೊ ಕಾರಣ ಏನು ಅಂತ ಗೊತ್ತಿಲ್ಲ. ಇದೇನು ಟ್ರೆಂಡಿಂಗ್ ಅಂತ ಅನ್ನಿಸ್ಬಿಡುತ್ತಾ, ಏನು ಅನ್ನಿಸ್ತಿದೆ ಅವರಿಗೆ ತಿಳಿದು ಬರ್ತಿಲ್ಲ. ಆದರೂ ಕೂಡ ಈ ಒಂದು ರೀತಿಯ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ವಿಧಾನ ಒಳ್ಳೆಯದಲ್ಲ. ಯಾಕೆ ಅಂತಂದರೆ, ಈ ಒಂದು ಪ್ಲಾಸ್ಟಿಕ್ನ ಹೆಚ್ಚು ಉಷ್ಣತೆಗೆ ಒಳಪಡಿಸಿದಾಗ ಏನಾಗುತ್ತೆ, ಕ್ಯಾನ್ಸರ್ ಕಾರಕಗಳಾದಂತಹ ರಾಸಾಯನಿಕಗಳನ್ನು ಬಿಡುಗಡೆ ಮಾಡ್ತವೆ. ಇದರಿಂದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ತುಂಬಾ ಇರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಇಡ್ಲಿಗಳನ್ನು ತಿನ್ನೋದಕ್ಕೆ ಹೋಗಬೇಡಿ. ಮತ್ತು ಹೋಟೆಲ್ನಲ್ಲೂ ಕೂಡ ಅಷ್ಟೇ, ಇಡ್ಲಿ ಮಾತ್ರ ಅಲ್ಲ, ಯಾವುದೇ ರೀತಿಯಾದಂತಹ ಊಟವನ್ನು ತಗೊಂಡ್ರೂ ಕೂಡ ಪ್ಲಾಸ್ಟಿಕ್ನ ಮೇಲೆ ಹಾಕಿಕೊಟ್ಟಿದ್ದಾರೆ ಅಂತಂದರೆ ತಿನ್ನೋದಕ್ಕೆ ಹೋಗಬೇಡಿ. ಇದನ್ನು ನಮ್ಗೆ ಗೊತ್ತಿರಬಹುದು, ಇನ್ನೇನು ಮಾಡಬೇಕು, ನಾವು ಕೊಡೋ ಕಾಸೆಲ್ಲ ಇಷ್ಟು ಬರುತ್ತಾ ಅಂತ ಹೇಳೋರಿಗೆ ನಾನು ಏನು ಹೇಳೋದಕ್ಕೆ ಆಗೋದಿಲ್ಲ. ಆದರೆ ನಿಜವಾಗ್ಲೂ ಏನು ಫ್ಯಾಕ್ಟ್ ಇದೆ ಅದನ್ನು ಮಾತ್ರ ನಾನು ಹೇಳ್ತಿರೋ ಅಂಥದ್ದು, ಪ್ಲಾಸ್ಟಿಕ್ ಅನ್ನುವಂಥದ್ದು ಬೆಳೆಸಬಾರ್ದು. ಈ ಒಂದು ಊಟ ಏನು ಬಿಸಿಯಾಗಿ ಇರುತ್ತೆ, ಆ ಒಂದು ಉಷ್ಣಾಂಶ ಏನಿರುತ್ತಲ್ವ, ಆವಾಗ ಈ ಒಂದು ಕ್ಯಾನ್ಸರ್ ಕಾರಕಗಳಾದಂತಹ ರಾಸಾಯನಿಕಗಳು ಹೊರಗಡೆ ಬರ್ತವೆ. ಹಾಗಾಗಿ ಈ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತೇನೆ. ಮತ್ತು ಇದಕ್ಕೆ ನೀವು ದೂರನ್ನು ಕೂಡ ಕೊಡಬಹುದು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ. ನೀವು ಅದಕ್ಕಾಗಿಲ್ಲ ಅಂತಂದರೆ ನೀವಾದರೂ ಜಾಗೃತರಾಗಿ ಇರಿ ಅಂತ ಹೇಳ್ತೇನೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಯಾರೆಲ್ಲ ಇಡ್ಲಿ ಪ್ರಿಯರಿದ್ದಾರೆ, ಹೋಟೆಲ್ ಒಳಗಡೆ ತಿನ್ನೋವಂಥವ್ರಾಗಿರಲಿ, ಮನೇಲಿ ಈ ವಿಧಾನದಲ್ಲಿ ಮಾಡ್ಕೊಳ್ಳೋ ಅಂಥವ್ರು, ಅವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.